ನಮಸ್ಕಾರ ದೇವರು. ಇದು ನನ್ನ ಡೇ 12 ಆಗಿರುತ್ತೆ. ಬೆಳಗ್ಗೆ ಎದ್ದು ನಮ್ಮ ಡಾಗೀಸ್ಗೆ ಫುಡ್ ಇಟ್ಟು ಆಮೇಲೆ ಟಿ ತೊಳೆಯೋಕ್ಕಿಂತ ಆಚೆ ಬಂದೆ. ಟಿ ತೊಳೆದು ಒಳಗಡೆ ಬಂದಾಗ ನಮ್ಮ ಡಾಗೀಸ್ ಎಲ್ಲ ನನಗೆ ವೆಯ್ಟ್ ಮಾಡ್ತಾಯಿದ್ರು. ಅವರಿಬ್ಬರಿಗೂ ಒಂದು ಹೇಳಿ ಈ ಕಡೆ ನೋಡಿದ್ರೆ ನಮ್ಮ ರಾಕಿ ಅವನ ಕೆಲಸದಲ್ಲಿ ಫುಲ್ ಬ್ಯುಸಿಯಾಗಿದ್ದ. ಅವನಿಗೊಂದು ನಮಸ್ಕಾರ ಹೇಳಿ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬಲೆ ಬಲೆ. ಮನೆಯಿಂದ ಗ್ಯಾರೇಜ್ ಕಡೆ ಹೊರಟೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಗ್ಯಾರೇಜಲ್ಲಿ ಕೆಲಸ ಏನಿರಲ್ಲ, ನಮ್ಮ ಹುಡುಗ ಆರಾಮಾಗಿ ಕೂತಿದ್ದ. ನನ್ನ ಬೈಕಲ್ಲಿ ಪೆಟ್ರೋಲ್ ಖಾಲಿ ಆಗಿತ್ತು. ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ತಗೊಂಡ್ಬಂದ್ವಿ. ಒಬ್ರು ಕಸ್ಟಮರ್ ರೋಡಲ್ಲಿ ಗಾಡಿ ನಿಂತೋಗಿದೆ ಅಂತ ಫೋನ್ ಮಾಡಿದ್ರು. ಆ ಗಾಡಿ ತಗೊಂಬರಕ್ಕೆ ಅಂತ ಹೋದ್ವಿ. ಒಂದು ಐಟಮ್ ರಿಟರ್ನ್ ಮಾಡಬೇಕಾಗಿತ್ತು. ಆಟೋಮೊಬೈಲ್ಸ್ಗೆ ಹೋಗಿ ಐಟಮ್ನ ರಿಟರ್ನ್ ಮಾಡಿ ಹಂಗೆ 2 ವರ್ಷ ಆನ್ಲೈನಲ್ಲಿ ದುಡ್ಡು ಬೇಕಾಗಿತ್ತು. ಅವ್ರ ಹತ್ರ ಮಾಡಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿದೆ. ಅದಾದಮೇಲೆ ಬಲ್ಬ್ ತರಬೇಕಾಗಿತ್ತು. ಆಚೆ ಹೊರಟೆ. ಅದೇ ಟೈಮ್ಗೆ ನಮ್ಮ ಕುಳ್ಳಿ ಬಂದು ನಾನು ಬರ್ತೀನಿ ಅಂತಿದ್ಲು. ನಾನು ಬೇಡ ಅಂದೆ. ಅಂದ್ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಆಮೇಲೆ ನಮ್ಮ ಕುಳ್ಳಿನ ಅಲ್ಲೇ ಬಿಟ್ಬಿಟ್ಟು ನಾನು ಬೈಕ್ ಎತ್ಕೊಂಡು ಬಲ್ಬ್ ಅಂಗಡಿ ಹತ್ರ ಹೊರಟೆ. ಬಲ್ಬ್ ಅಂಗಡಿಗೆ ಹೋಗಿ ಒಂದು ಚಾರ್ಜಿಂಗ್ ಬಲ್ಬ್ ತಗೊಂಡೆ. ಇದ್ರ ಕಾಸ್ಟ್ 500 ರುಪೀಸು. ಆಮೇಲೆ ಇದಕ್ಕೆ 1 ಇಯರ್ ವ್ಯಾರಂಟಿ ಇದೆ ಅಂದರು. ಸೊ ಡೇಟ್ ಬರ್ಸ್ಕೊಂಡು ಮತ್ತೆ ಅಲ್ಲಿಂದ ರಿಟರ್ನ್ ಮನೆಗೆ ಬಂದೆ. ಮನೇಲಿ ನನಗೋಸ್ಕರ ಟೇಬಲ್ ಮೇಲೆ ಆಲ್ರೆಡಿ ಇತ್ತು. ಹಾಲು ಕೊಟ್ಬಿಟ್ಟು ಅಷ್ಟೊತ್ತಿಗೆ ಟೈಮ್ ಆಗಿತ್ತು. ಲಾಗಿನ್ ಮಾಡೋಕ್ಕೆ ಲ್ಯಾಪ್ಟಾಪ್ ಎತ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದೆ. ಅಷ್ಟೇ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.